ಇನ್ನು ರಾಜಧಾನಿಯಲ್ಲಿ ಕಮರ್ಷಿಯಲ್ ಗ್ಯಾಸ್ಗೆ ಹಾಹಾಕಾರ ಇದಾಗಲೇ ಶುರುವಾಗಿ ಹೋಗಿದೆ. ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯಲ್ಲಿ ದಿಢೀರ್ ವ್ಯತ್ಯಯ ಉಂಟಾಗಿದೆ. ಹೋಟೆಲ್ ಉದ್ಯಮ ಅಕ್ಷರಶಃ ಬೀದಿಗೆ ಬೀಳುವಂತ ಆತಂಕ ಉಂಟಾಗ್ತಾ ಇದೆ. ಬೆಂಗಳೂರಿನ ಹೋಟೆಲ್ ಮಾತ್ರ ಅಲ್ಲ, ಇನ್ನು ಪಿಜಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಐಟಿ ಸಿಟಿಯ ಪಿಜಿಗಳ ಬಗೆ ಬಗೆಯ ಅಡುಗೆಗೆ ಬ್ರೇಕ್ ಖಂಡಿತವಾಗಿ ಬೀಳುತ್ತೆ. ಕಮರ್ಷಿಯಲ್ ಗ್ಯಾಸ್ಗೆ ಹಾಹಾಕಾರ ಇದಾಗಲೇ ಶುರುವಾಗಿ ಹೋಗಿದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಪೂರೈಕೆಯಲ್ಲಿ ಕೂಡ ವ್ಯತ್ಯಯ ಆಗ್ತಾ ಇದೆ. ಹೋಟೆಲ್ ಉದ್ಯಮಿಗಳು ತತ್ತರಿಸಿ ಹೋಗ್ತಾರೆ. ಬೆಂಗಳೂರಿನ ಹೋಟೆಲ್ ಮಾತ್ರ ಅಲ್ಲ, ಪಿಜಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಐಟಿ ಸಿಟಿ ಪಿಜಿಗಳ ಬಗೆ ಬಗೆಯ ಅಡುಗೆಗೆ ಬ್ರೇಕ್ ಬೀಳುತ್ತೆ. ಹೋಟೆಲ್ ಬೆನ್ನಲ್ಲೇ ಈಗ ಪಿಜಿಗಳಿಗೂ ಕೂಡ ಜಾಗತಿಕ ಸಂಘರ್ಷ ತಟ್ಟುತ್ತಾ ಇದೆ. ದಿನಸಿ ಮತ್ತೆ ತರಕಾರಿ ದರ ದುಬಾರಿ ಆಗುತ್ತೆ. ಮೆಸ್ ನಿರ್ವಹಣೆಗೆ ಸವಾಲಾಗುತ್ತೆ. ಪಿಜಿಗಳಿಗೆ ಪೂರೈಕೆ ಆಗುವಂತ ಅಗತ್ಯ ವಸ್ತುಗಳ ಬೆಲೆ ಕೂಡ ಹೈಕ್ ಆಗುತ್ತೆ. ಇನ್ನು ಸಿಲಿಂಡರ್ ದರ ಕೂಡ ಏರಿಳಿತ ಆಗುತ್ತೆ. ಕಿಚನ್ ಮ್ಯಾನೇಜ್ಮೆಂಟ್ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇಲ್ಲಿ ಬೆಂಗಳೂರಿನಲ್ಲಿ ಪಿಜಿ ಖಾಲಿ ಮಾಡುವಂತ ಭೀತಿಯಲ್ಲಿ ಮಾಲೀಕರು ಇರುವಂತದ್ದು. ಬೆಂಗಳೂರಿನ ಹೋಟೆಲ್ ಮಾತ್ರ ಅಲ್ಲ, ಈಗ ಪಿಜಿಗಳಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಬೆಂಗಳೂರಿನಲ್ಲಿ ಒಂದೊಂದು ಏರಿಯಾಗೆ ಎಣಿಸೋಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಪಿಜಿಗಳಿರ್ತಾವೆ. ಈಗ ಅಷ್ಟೂ ಪಿಜಿಗಳಲ್ಲಿ ಎಷ್ಟು ಹೊರ ರಾಜ್ಯದಿಂದ ಹೊರಗಡೆಯಿಂದ ಬಂದಿರುವಂತ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಕೆಲಸ ಮಾಡೋಕೆ ಅಂತ ಬೆಂಗಳೂರಿಗೆ ಬಂದಿರೋರು ಆಗಿರ್ಬೋದು, ಪಿಜಿಗಳಲ್ಲೇ ಜೀವನ ನಡೆಸ್ತಾ ಇರ್ತಾರೆ. ಈಗ ಈ ಒಂದು ತರಕಾರಿಗಳ ಬೆಲೆ ಕೂಡ ಹೆಚ್ಚಾಗುತ್ತೆ. ಯಾಕಂದ್ರೆ ನಾವೆಲ್ಲೂ ಬೇರೆ ಕಡೆ ರಫ್ತು ಮಾಡೋಕ್ ಆಗೋದಿಲ್ಲ, ಇಲ್ಲೇ ನಾವು ಅದನ್ನ ಖಾಲಿ ಮಾಡಬೇಕು ಬೆಳೆದಿರುವಂತವ್ರು, ಅದಕ್ಕೆ ಅವ್ರು ಪರದಾಡ್ಬೇಕಾಗತ್ತೆ. ಇನ್ನು ಬೆಲೆ ಏರಿಕೆ ಆದಾಗ ಪಿಜಿಯಲ್ಲಿ ಇರುವಂತವ್ರಿಗೂ ಕೂಡ ಇಲ್ಲ, ರೆಂಟ್ ಜಾಸ್ತಿ ಕೊಡಿ, ಬೆಲೆ ಏರಿಕೆ ಆಗಿದೆ, ನಮಗೆ ಪಿಜಿ ನಡ್ಸೋಕ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಪಿಜಿಲಿ ಉಳ್ಕೊಳ್ಳುವಂಥವ್ರಿಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ವರ್ಗ ಮತ್ತೊಂದು ವರ್ಗದ ಮೇಲೆ ಅವಲಂಬಿತ ಆಗಿರುವಂತ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ರಾಷ್ಟ್ರ ಜೊತೆಗೆ ನಮ್ಮ ರಾಜ್ಯ, ನಮ್ಮ ರಾಜಧಾನಿಯಲ್ಲಿ ಪ್ರತಿಯೊಬ್ರು ಕೂಡ ಪರದಾಡುವಂತ ಪರಿಸ್ಥಿತಿ. ಓನರ್ಗಳು, ಪಿಜಿ ಓನರ್ಗಳು ಒಂದ್ ಕಡೆ ಪರದಾಡ್ಬೇಕು, ಪಿಜಿಯಲ್ಲಿ ಉಳ್ಕೊಳ್ಳುವಂತ ನಾವುಗಳು ಕೂಡ ಪರದಾಡ್ಬೇಕು. ಬೆಲೆ ಏರಿಕೆ ಆಯ್ತು ಅಂದಾಗ ನಾವು ಅದಕ್ಕೆ ತಕ್ಕಂತೆ ಇವಾಗ ಪಿಜಿನಲ್ಲಿ ನಾವು ಉಳ್ಕೋಬೇಕು ಅಂದ್ರೆ ಅವರು ಕೂಡ ರೇಟ್ ಜಾಸ್ತಿ ಮಾಡ್ತಾರೆ, ರೆಂಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ನಾವು ತಯಾರಿ ಆಗಿರ್ಬೇಕು. ಈ ರೀತಿಯಾದಂತಹ ಸಾಕಷ್ಟು ಸಂಕಷ್ಟಗಳಿಗೆ ಮಧ್ಯಪ್ರಾಚ್ಯದ ಯುದ್ಧ ನಮ್ಮನ್ನ ತಂದಿರ್ತಿದೆ. ಇನ್ನು ಡೆಸ್ಕ್ನಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ನಮ್ಮ ಪ್ರತಿನಿಧಿ ವಿನುತಾ. ವಿನುತಾ, ಈ ಒಂದು ಸಂಕಷ್ಟ ಈಗ ಪಿಜಿಗಳವರೆಗೂ ಕೂಡ ಬಂದು ನಿಂತಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ? ಗಾಯತ್ರಿ, ಏನು ಒಂದು ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವಂತಹ ಇರಾನ್ ಮತ್ತೆ ಇಸ್ರೇಲ್ನ ಯುದ್ಧ ಕೇವಲ ದೇಶಕ್ಕಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಇದೀಗ ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ ಜನತೆಯಗೂ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಮಂದಿ ಉದ್ಯೋಗವನ್ನು ಹರಿಸಿ ಬರ್ತಾರೆ, ಜೊತೆಗೆ ಇಲ್ಲಿ ಎಷ್ಟೊಂದು ಜನ ವಿದ್ಯಾಭ್ಯಾಸಕ್ಕೋಸ್ಕರ ಕೂಡ ಬರ್ತಾರೆ. ಬೆಂಗಳೂರು ಅಂದರೆ ಒಂದು ರೀತಿ ಐಟಿ ಹಬ್ ಅಂತಲೇ ಹೆಸರುವಾಸಿಯಾಗಿದೆ. ಇನ್ನೊಂದಷ್ಟು ರೀತಿಯಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಪಿಜಿಗಳನ್ನು ನಾವು ಬೆಂಗಳೂರಿನಲ್ಲಿ ಕಾಣ್ತಾ ಸಿಗ್ಬೋದು. ಒಟ್ಟು ಸುಮಾರು ನಮ್ಮ ಬೆಂಗಳೂರನ್ನು ತೆಗೆದುಕೊಂಡ್ರೆ 15,000 ಅಧಿಕ ಪಿಜಿಗಳು ಇರುವಂಥದ್ದು, ಸುಮಾರು 10 ಲಕ್ಷಕ್ಕೂ ಅಧಿಕ ವಾಸಿಗಳು, ಪಿಜಿ ವಾಸಿಗಳು ಇರುವಂಥದ್ದು. ಇದೀಗ ಇವರು ಎಲ್ಲರೂ ಕೂಡ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು. ಕೇವಲ ಹೋಟೆಲ್ ಮಾಲೀಕರಿಗೆ ಅಷ್ಟೇ ಅಲ್ಲದೆ ಇದೀಗ ಒಂದು ಯುದ್ಧದ ಭೀತಿ, ಸಂಕಷ್ಟ ಪಿಜಿ ಮಾಲೀಕರಿಗೂ ಕೂಡ ಎದುರಾಗಿರುವಂಥದ್ದು. ಯಾಕಂದರೆ ಈ ಒಂದು ವಾಣಿಜ್ಯ ಸಿಲಿಂಡರ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿರುವಂತಹ ಹಿನ್ನೆಲೆಯಿಂದಾಗಿ ಇದೀಗ ಪಿಜಿ ಮಾಲೀಕರು ಅಡುಗೆಯನ್ನು ಮಾಡೋದಕ್ಕೆ ತುಂಬಾ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಈಗ ನಾವು ಐಟಿ ಹಬ್ ಅಂತಲೇ ಕರೆಯಲ್ಪಡುವಂತಹ ವೈಟ್ ಫೀಲ್ಡ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ಮಹದೇವಪುರ ಆಗಿರ್ಬೋದು, ಅಥವಾ ಒಂದು ಮಾನ್ಯಟ್ಟ ಟೆಕ್ ಪಾರ್ಕ್ ಆಗಿರ್ಬೋದು, ಆ ಒಂದು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಕಷ್ಟು ಮಂದಿ ಉದ್ಯೋಗವನ್ನು ಹರಸಿ ಬರ್ತಾರೆ. ಹಾಗಾಗಿ ಆ ಒಂದು ಸುತ್ತಮುತ್ತಲಿನ ವಾತಾವರಣದಲ್ಲಿ ಸಾಕಷ್ಟು ಪಿಜಿಗಳು ಕೂಡ ಲಭ್ಯವಿರ್ತಾ ಇತ್ತು. ಆದರೆ ಇದೀಗ ಒಂದು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಕೆಲವೊಂದಷ್ಟು ಉದ್ಯೋಗ ಅವಕಾಶಗಳು ಕೂಡ ಕಡಿಮೆ ಆಗ್ತಿದೆ. ಇನ್ನೊಂದಷ್ಟು ನೋಡ್ತಾ ಹೋಗೋದಾದ್ರೆ ನಾವು ಎಷ್ಟೋ ಒಂದು ಕಂಪನಿಗಳು ಹೊರದೇಶದಲ್ಲಿ ಇರೋದ್ರಿಂದ ಅಲ್ಲಿ ಏನಾಗ್ತಾ ಇದೆ ಅಂದರೆ ಅವರ ಒಂದು
ಹೊಡೆತನದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರ್ತಾ ಇದೆ. ಹಾಗಾಗಿ ಏನಾಗಿದೆ, ಕೆಲವೊಂದಷ್ಟು ಕಂಪನಿಗಳ ಲಾಸ್ನಲ್ಲಿರುವಂತಹ ಸಂದರ್ಭದಲ್ಲಿ ಇದೀಗ ಕೆಲವೊಂದಷ್ಟು ಜನ ಸಿಬ್ಬಂದಿಗಳು ಉದ್ಯೋಗವನ್ನು ಕೂಡ ಕಳೆದುಕೊಳ್ತಿರುವಂಥದ್ದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಷ್ಟು ಪಿಜಿಗಳು ಖಾಲಿ ಉಳಿದಿರುವಂಥದ್ದು. ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ, ಒಂದು ರೀತಿಯಲ್ಲಿ ಬೆಲೆ ಏರಿಕೆ ಆಗಿರ್ಬೋದು, ತರಕಾರಿ ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಒಂದು ವಿದ್ಯುತ್ನ ಬೆಲೆ ಏರಿಕೆ ಆಗಿರ್ಬೋದು, ಎಲ್ಲವನ್ನ ಕೂಡ ನಿರ್ವಹಣಾ ವೆಚ್ಚವನ್ನ ಮಾಲೀಕರು ಭರಿಸೋದಕ್ಕಾಗ್ದಲೇ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಇದ್ರ ಜೊತೆಗೆ ಇದೀಗ ವಾಣಿಜ್ಯ ಸಿಲಿಂಡರ್ನ ಬೆಲೆ ಕೂಡ ಒಂದು ಏರಿಕೆ ಆಗಿದ್ರೆ ಪರವಾಗಿಲ್ಲ, ಬಟ್ ಇದೀಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಗಾಯತ್ರಿ. ಎಸ್, ಥ್ಯಾಂಕ್ ಯು ವಿನುತಾ, ಲೈವ್ ನಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಹೋದ್ರು ಎಷ್ಟರ ಮಟ್ಟಿಗೆ ಪಿಜಿಗಳಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಪಿಜಿ ಮ್ಯಾನೇಜ್ಮೆಂಟ್ ಮಾಡುವಂತವರು ಪರದಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಈಗ ಒಂದ್ ಕಡೆ ಪಿಜಿ ಖಾಲಿ ಮಾಡಿ ಅಂತ ಹೇಳಿದ್ರೆ ಅವರ ಬಿಸ್ನೆಸ್ ಕೂಡ ನಡೆಯಲ್ಲ. ಈ ಕಡೆ ಪಿಜಿ ಖಾಲಿ ಮಾಡ್ಕೊಂಡು ನಾವು ಹೋದ್ರೆ ಪಿಜಿಯಲ್ಲಿ ಉಳ್ಕೊಂಡಿರುವಂತವ್ರು ನಾವೇನ್ ಮಾಡ್ಬೇಕು? ನಮಗೂ ಕೂಡ ಇದು ನಮ್ಮ ಹೊಟ್ಟೆ ಮೇಲೂ ಕೂಡ ಹೊಡೆದ ಹಾಗಾಗುತ್ತೆ. ನಾವು ಬೇರೆ ಕಡೆ ಹೋಗಿ ಜೀವಿಸಕ್ಕಾಗೋದಿಲ್ಲ. ಹಾಗಾಗಿ ಅವಲಂಬಿತ ಆಗಿರುವಂತ ಒಂದು ರೀತಿಯಾದ ಚೈನ್ ಲಿಂಕ್ ಆಗಿರುವಂತ ಈ ಜಗತ್ತಿನಲ್ಲಿ ಅಲ್ಲಿ ನಡೀತಾ ಇರುವಂತ ಯುದ್ಧ, ಮಧ್ಯಪ್ರಾಚ್ಯದ ಯುದ್ಧ ಎಷ್ಟರ ಮಟ್ಟಿಗೆ ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿಸಿದೆ ನಮ್ಮ ರಾಜ್ಯದ ರಾಜಧಾನಿಯ ಜನತೆಯನ್ನ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅಕ್ಷರಶಃ ಈಗ ಪರದಾಡುವಂತ ಪರಿಸ್ಥಿತಿಗೆ ಗ್ಯಾಸ್ ಸಿಲಿಂಡರ್ ಮೇಲೆ ಡಿಪೆಂಡ್ ಆಗಿರುವಂತ ಪ್ರತಿಯೊಬ್ಬರು ಕೂಡ ಬಂದು ನಿಂತಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಸಮಸ್ಯೆ ಏನಿದೆ, ಕಮರ್ಷಿಯಲ್ ಗ್ಯಾಸ್ ಇವಾಗ ಕೊರತೆ ಉಂಟಾಗಿದೆ, ಇದಕ್ಕೇನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಸೊ ಹೋಟೆಲ್ ಮಾತ್ರ ಅಲ್ಲ, ಈಗ ಪಿಜಿಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಈ ರೀತಿಯಾದಂತಹ ಪರಿಸ್ಥಿತಿಗೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಪ್ರತಿಯೊಂದು ರಾಜ್ಯದ ಜನತೆಯನ್ನ ತಂದಿಟ್ಟಿರುವಂಥದ್ದು.